ಒಂದು ಹಳ್ಳಿಯಲ್ಲಿ ರಾಮು ಎಂಬ ಬಡ ವಿದ್ಯಾರ್ಥಿ ವಾಸಿಸುತ್ತಿದ್ದ. ಅವನ ತಂದೆ ದಿನಗೂಲಿ ಕಾರ್ಮಿಕನಾಗಿದ್ದು, ತಾಯಿ ಮನೆ ಕೆಲಸ ಮಾಡುತ್ತಿದ್ದರು. ಕುಟುಂಬದ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿದ್ದರೂ ರಾಮುವಿಗೆ ಓದಿನ ಮೇಲೆ ಅಪಾರ ಆಸಕ್ತಿಯಿತ್ತು. ಶಾಲೆಗೆ ಹೋಗಲು ಅವನಿಗ ಚಪ್ಪಲಿ ಕೂಡ ಇರಲಿಲ್ಲ. ನಿತ್ಯವೂ ಹಳೆಯ ಪುಸ್ತಕಗಳನ್ನು ಹಿಡಿದು ಕಾಲ್ನಡಿಗೆಯಲ್ಲೇ ಶಾಲೆಗೆ ಹೋಗುತ್ತಿದ್ದ. ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸಗಳಲ್ಲಿ ತಾಯಿಗೆ ಸಹಾಯ ಮಾಡಿ ನಂತರ ಶಾಲೆಗೆ ಹೊರಟು ಹೋಗುತ್ತಿದ್ದ. ತರಗತಿಯಲ್ಲಿ ಶಿಕ್ಷಕರು ಹೇಳುವ ಪ್ರತಿಯೊಂದು ಪಾಠವನ್ನು ಮನಸ್ಸಿಟ್ಟು ಕೇಳುತ್ತಿದ್ದ. ಹಣದ ಕೊರತೆಯಿಂದ ಟ್ಯೂಷನ್ ಹೋಗಲು ಸಾಧ್ಯವಾಗದಿದ್ದರೂ ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನು ಓದಿ ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಂಡನು. ಒಮ್ಮೆ ಶಾಲೆಯಲ್ಲಿ ಪ್ರತಿಭಾ ಸ್ಪರ್ಧೆ ಆಯೋಜಿಸಲಾಯಿತು. ಶ್ರೀಮಂತ ವಿದ್ಯಾರ್ಥಿಗಳು ಉತ್ತಮ ಸೌಲಭ್ಯಗಳೊಂದಿಗೆ ಭಾಗವಹಿಸಿದ್ದರು. ರಾಮು ಮಾತ್ರ ತನ್ನ ಶ್ರಮ ಮತ್ತು ಆತ್ಮವಿಶ್ವಾಸದ ಮೇಲೆ ನಂಬಿಕೆಯಿಟ್ಟು ಸ್ಪರ್ಧೆಗೆ ಸಿದ್ಧನಾದ. ಫಲಿತಾಂಶ ಪ್ರಕಟವಾದಾಗ ರಾಮು ಮೊದಲ ಸ್ಥಾನ ಪಡೆದನು. ಎಲ್ಲರೂ ಅವನ ಸಾಧನೆಗೆ ಅಚ್ಚರಿಪಟ್ಟರು. ಈ ಜಯದಿಂದ ಅವನಿಗೆ ವಿದ್ಯಾರ್ಥಿ ವೇತನ ದೊರಕಿತು. ಅದರಿಂದ ಮುಂದಿನ ಓದಿಗೆ ಅಗತ್ಯವಿದ್ದ ಎಲ್ಲಾ ಸೌಲಭ್ಯಗಳೂ ದೊರಕಿದವು. ರಾಮು ತನ್ನ ಬಡತನವನ್ನು ಅಡ್ಡಿಯಾಗಿಸದೆ ಪರಿಶ್ರಮದಿಂದ ಮುಂದೆ ಸಾಗಿದ. ನಂತರ